ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಗೂಢಚರ್ಯೆ ದಾಳಿ ಸಂಹಾರ. ಭಾರತಕ್ಕೆ ಬಂತು ಡೆಡ್ಲಿ ಡ್ರೋನ್ ಸ್ಕ್ವಾಡ್ರನ್. ಯಾವುದು ಈ ಮಿನಿ ವಾಯುಪಡೆ? ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಗಡಿ ಯಾವಾಗ ಬೇಕಾದರೂ ಉದ್ವಿಗ್ನಗೊಳ್ಬೋದು ಅನ್ನೋ ಹೊತ್ತಲ್ಲೇ ಭಾರತ ಮತ್ತೊಂದು ನಿರ್ಣಾಯಕ ಹೆಜ್ಜೆ ಇಟ್ಟಿದೆ. ಪಾಕಿಸ್ತಾನದ ಗಡಿಯುದ್ದಕ್ಕೂ ಈ ಸಲ ಹೊಸ ಸೇನೆ ನಿಯೋಜನೆ ಮಾಡೋಕೆ ಮುಂದಾಗಿದೆ. ಹಾಗಂತ ಇದು ಭೂಸೇನೆಗೋ ವಾಯುಸೇನೆಗೋ ಸಂಬಂಧಪಟ್ಟದ್ದಲ್ಲ. ಅಮಿತ್ ಶಾ ಅವರ ಅಂಡರ್ನಲ್ಲಿ ಬರೋ BSF ಅಥವಾ ಗಡಿ ಭದ್ರತಾ ಪಡೆ ಈ ಮಹತ್ವದ ನಿರ್ಧಾರ ತಗೊಂಡಿದೆ. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಪಾಕಿಸ್ತಾನದ ರೆಡಾರ್ಗಳು, ಸೇನಾ ಪೋಸ್ಟ್ಗಳು, ಉಗ್ರ ನೆಲೆಗಳನ್ನ ನಮ್ಮ ಡ್ರೋನ್ಗಳು ಧ್ವಂಸ ಮಾಡಿದ್ವು. ಈಗ ಅದೇ ತರಹದ ಡ್ರೋನ್ ಸೇನೆ ನಿಯೋಜಿಸೋಕೆ BSF ಮುಂದಾಗಿದೆ. ಇದಕ್ಕಾಗಿ ಪ್ರತ್ಯೇಕ ಸ್ಕ್ವಾಡ್ರನ್ ಅನ್ನೇ ಸ್ಥಾಪಿಸಲಾಗಿದ್ದು, ಇಂಟೆಲಿಜೆನ್ಸ್, ಕಣ್ಗಾವಲು ಹಾಗೆ ದಾಳಿ ಮಾಡೋಕೂ ಇದನ್ನ ರೆಡಿ ಮಾಡಲಾಗ್ತಿದೆ. ಪಾಕಿಸ್ತಾನದ ವಿರುದ್ಧ ಇದು ಮಿನಿ ವಾಯುಪಡೆ ಥರ ಕೆಲಸ ಮಾಡಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಿದ್ರೆ ಹೊಸ ಡ್ರೋನ್ ಸ್ಕ್ವಾಡ್ ನ ಕೆಲಸ ಹೇಗಿರುತ್ತೆ? ಶತ್ರು ವಿರುದ್ಧ ಇದು ಗೇಮ್ ಚೇಂಜರ್ ಅಂತ ಕರೆಸಿಕೊಳ್ತಿರೋದ್ಯಾಕೆ? ಸದ್ಯ ಭಾರತದ ಬತ್ತಳಿಕೆಯಲ್ಲಿರೋ ಡ್ರೋನ್ಗಳು ಯಾವುದು? ಭಾರತ ದಿಢೀರಂತ ಈ ನಿರ್ಧಾರ ತಗೊಳ್ಳೋಕೆ ಕಾರಣ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಗಡಿಗೆ ಡ್ರೋನ್ ಸ್ಕ್ವಾಡ್ರನ್, BSF ದೊಡ್ಡ ಹೆಜ್ಜೆ. ಸ್ನೇಹಿತರೆ, BSF ಅನ್ನೋ ಹೆಸರು ಕೇಳಿದ್ರೂ ತುಂಬಾ ಜನಕ್ಕೆ ರೋಮಾಂಚನ ಆಗತ್ತೆ. ಪಾಕಿಸ್ತಾನ ಮತ್ತು ಬಾಂಗ್ಲಾ ಗಡಿಗಳನ್ನ ಕಣ್ಣಿನಂತೆ ಕಾಯ್ತಿರೋ ಈ ಪಡೆ ಭಾರತದ ರಕ್ಷಣೆಯಲ್ಲಿ ಅತಿ ಮುಖ್ಯ ಪಾತ್ರಧಾರಿ. ಒಂದು ಕಾಲದಲ್ಲಿ ಹಳೆ ಬೂಟ್ಗಳು, ಹಳೆ ಬಂದೂಕುಗಳನ್ನ ಇಟ್ಕೊಂಡೇ ಶತ್ರುಗಳ ನಡ ಮುರಿತಿದ್ರು. ಈಗ ಇವ್ರ ಕೈಗೆ ಅತ್ಯಾಧುನಿಕ ಆಯುಧಗಳು ಸಿಕ್ತವೆ. ಅದರಲ್ಲೂ ಬೆಂಕಿ ಜೊತೆ ಬಿರುಗಾಳಿ ಅನ್ನೋ ರೀತಿ ಈಗ BSF ಬತ್ತಳಿಕೆಗೆ ಡ್ರೋನ್ ಸೇರ್ಪಡೆಯಾಗ್ತಿವೆ. ಹಾಗ್ ನೋಡಿದ್ರೆ ಮುಂಚಿನಿಂದಲೂ BSF ಕೆಲ ಡ್ರೋನ್ಗಳನ್ನ ಆಪರೇಟ್ ಮಾಡ್ತಿತ್ತು. ಆದ್ರೆ ಈ ಬಾರಿ ಹೊಸ ಡ್ರೋನ್ ಸ್ಕ್ವಾಡ್ ಅನ್ನ ರಚನೆ ಮಾಡಲಾಗ್ತಿದೆ. ಇದಕ್ಕಾಗಿ ಹೊಸ ಕಮಾಂಡ್ ಸೆಂಟರ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ದಾಳಿಗೂ ಸೈ, ಕಣ್ಗಾವಲಿಗೂ ಜೈ. ಸ್ನೇಹಿತರೆ, ಈ ಹೊಸ ಡ್ರೋನ್ ಸ್ಕ್ವಾಡನ್ ಹಲವು ರೀತಿಯಲ್ಲಿ ಭಾರತಕ್ಕೆ ಗೇಮ್ ಚೇಂಜರ್ ಆಗ್ಬೋದು ಎನ್ನಲಾಗ್ತಿದೆ. ಯಾಕಂದ್ರೆ ಇಷ್ಟು ದಿನ BSF ಯೋಧರು ಕಣ್ಗಾವಲಿಗೆ ಮಾತ್ರ ಹೆಚ್ಚು ಡ್ರೋನ್ ಅನ್ನ ಬಳಸ್ತಿದ್ರು. ವಾಯುದಾಳಿಯನ್ನ ನಮ್ಮ ವಾಯುಪಡೆ ನೋಡ್ಕೋತಿತ್ತು. ಆದ್ರೆ ಈ ಬಾರಿ ವಾಯುಪಡೆ ಜೊತೆಗೆ BSF ಕೂಡ ಕೈ ಜೋಡಿಸಲಿದೆ. ದೂರದ ಟಾರ್ಗೆಟ್ಗಳನ್ನ ವಾಯುಪಡೆ ನೋಡ್ಕೊಂಡ್ರೆ, ಹತ್ರ ಮತ್ತು ಗಡಿಯ ಪಕ್ಕದಲ್ಲಿರೋ ಟಾರ್ಗೆಟ್ಗಳನ್ನ BSF ನೋಡ್ಕೊಳ್ಳುತ್ತೆ. ಆಕಾಶದಿಂದ ಬರೋ ಯಾವುದೇ ರೀತಿಯ ಡ್ರೋನ್ ಬೆದರಿಕೆಗಳನ್ನ ತಡೆಯೋಕೆ ಈ ಸ್ಕ್ವಾಡ್ರನ್ ರಚನೆ ಮಾಡಲಾಗ್ತಿದೆ. ಜಮ್ಮುವಿನ ಉತ್ತರ ಭಾಗದಿಂದ ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ ವರೆಗೆ 2000 ಕಿಲೋಮೀಟರ್ಗೂ ಉದ್ದದ ಗಡಿಯಲ್ಲಿ ಈ ಡ್ರೋನ್ ನಿಯೋಜನೆಗೊಳ್ಳಲಿದೆ. ಪ್ರತಿ ಸ್ಕ್ವಾಡ್ನಲ್ಲಿ ವಿಶೇಷ ತರಬೇತಿ ಪಡೆದ ಸೈನಿಕರಿರ್ತಾರೆ. ಬಾರ್ಡರ್ ಔಟ್ಪೋಸ್ಟ್ಗಳಲ್ಲೇ ಈ ಸ್ಕ್ವಾಡನ್ ಕೆಲಸ ಮಾಡಲಿದ್ದು, ಚಂಡೀಗಢದಲ್ಲಿರೋ BSFನ ಪಶ್ಚಿಮ ಕಮಾಂಡ್ನ ಪ್ರಧಾನ ಕಚೇರಿಯಲ್ಲಿ ಇದರ ಕಂಟ್ರೋಲ್ ರೂಮ್ ಇರುತ್ತೆ. ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯನ್ನ ಕಾಯೋದೇ ಇದರ ಪ್ರಮುಖ ಕೆಲಸ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಸೇನೆಯಲ್ಲಿ ಎಲ್ಲಾ ಮಾದರಿಯ ಅಂದ್ರೆ ರಿಕಾನ್ಸೆನ್ಸ್, ಸರ್ವೆಲೆನ್ಸ್ ಹಾಗೂ ಅಟ್ಯಾಕಿಂಗ್ ಡ್ರೋನ್ಗಳು ಇರಲಿವೆ. ಸ್ಥಳ ಪರಿಶೀಲನೆ ಮಾಡೋಕೆ, ಗೂಢಚರ್ಯೆ ಮಾಡೋಕೆ, ಕಣ್ಗಾವಲು ನಡೆಸೋಕೆ, ಕೊನೆಗೆ ಶತ್ರುಗಳ ಮೇಲೆ ದಾಳಿ ಮಾಡೋಕ್ಕೂ ಈ ಡ್ರೋನ್ ಬಳಕೆಯಾಗಲಿವೆ. ಹಾಗೆ ಇತರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು, ಲಾಟರಿಂಗ್ ಮ್ಯೂನಿಷನ್ಸ್ಗಳನ್ನ ಇದರಲ್ಲಿ ಸೇರಿಸಿಕೊಳ್ಳಲಾಗ್ತಿದೆ. ಮಿಸೈಲ್ ಮತ್ತು ಸ್ಫೋಟಕ ಹೊತ್ತೊಯ್ಯಬಲ್ಲ ಡ್ರೋನ್ಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗ್ತಿದೆ. ಶತ್ರುಗಳ ಎಲ್ಲಾ ರೀತಿಯ ಡ್ರೋನ್ ಬೆದರಿಕೆಗಳಿಗೂ ಈ ಸ್ಕ್ವಾಡನ್ ತಕ್ಕ ಉತ್ತರ ನೀಡಲಿದೆ ಅಂತ ಸೇನಾ ಮೂಲಗಳು ಹೇಳಿವೆ. ಆಪರೇಷನ್ ಸಿಂಧೂರ್ನಿಂದ ಸ್ಫೂರ್ತಿ. ಇನ್ನು ಸೇನೆ ಮತ್ತು ಸರ್ಕಾರ ದಿಢೀರಂತ ಈ ನಿರ್ಧಾರ ತಗೊಳ್ಳೋಕು ಆಪರೇಷನ್ ಸಿಂಧೂರ್ ಕಾರಣ ಎನ್ನಲಾಗ್ತಿದೆ. ಕಾರ್ಯಾಚರಣೆ ಟೈಮಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ಡ್ರೋನ್ಗಳು ಅದ್ಭುತವಾಗಿ ಕಾದಾಡಿ ಪಾಕ್ ಸೇನೆಗೆ ದೊಡ್ಡ ನಷ್ಟ ಮಾಡಿದ್ವು. ಉಗ್ರರು ಮತ್ತು ಅವರ ಹಿಂದೆ ನಿಂತಿದ್ದ ಪಾಕಿಸ್ತಾನ ಸೇನೆ, ಅವರ ರೆಡಾರ್ಗಳು, ಕಮಾಂಡ್ ಸೆಂಟರ್ಗಳು ಎಲ್ಲದರ ಮೇಲೂ ಭಾರತ ಡ್ರೋನ್ ಸುರಿದಿತ್ತು. ಮೇ 8ರಂದು ನಡೆಸಿದ ದಾಳಿಯನ್ನ ಪಾಕಿಸ್ತಾನದ ನಾಯಕರು ಪದೇ ಪದೇ ಹೇಳ್ತಾ ಇದ್ರು. ಮೊದಲ ದಿನದಿಂದ ಕೊನೆ ದಿನದ ತನಕ ಅಂದ್ರೆ 4 ದಿನದ ಆ ಯುದ್ಧದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ತನ್ನ ಬಳಿಯ ಅತ್ಯಾಧುನಿಕ ಡ್ರೋನ್ಗಳನ್ನ ಹಾರಿಸಿತ್ತು. ಲಾಹೋರ್ನ ಏರ್ ಡಿಫೆನ್ಸ್ನಿಂದ ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂ ತನಕ
ಎಲ್ಲವೂ ಭಾರತದ ಡ್ರೋನ್ ದಾಳಿಗೆ ತತ್ತರಿಸಿದ್ವು. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್, ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇಸ್ರೇಲ್ನಿಂದ ತರಿಸಿದ್ದ ಹಾಗೆ ಸ್ವದೇಶಿಯಾಗಿ ನಿರ್ಮಾಣ ಮಾಡಲಾಗಿದ್ದ ಡ್ರೋನ್ಗಳು ಅದರಲ್ಲಿ ಬಳಕೆಯಾಗಿದ್ವು. ಪಾಕಿಸ್ತಾನದ ಉಗ್ರ ಸೇನೆ, ಉಗ್ರರ ಕ್ಯಾಂಪ್ಗಳು ಎಲ್ಲವೂ ನಾಶವಾಗಿತ್ತು. ಇನ್ನು ಪಾಕಿಸ್ತಾನ ಕೂಡ ನಮ್ಮ ವಿರುದ್ಧ 100 ಸಂಖ್ಯೆಯ ಡ್ರೋನ್ ಹರಿಬಿಟ್ಟಿತ್ತು. ಅದು ಬಹುತೇಕ ಫೇಲ್ ಆಯ್ತು. ಆದ್ರೆ ಮೇ 10ನೇ ತಾರೀಕು ಜಮ್ಮುವಿನ RS-ಪುರ ಸೆಕ್ಟರ್ ಮೇಲೆ ಪಾಕಿಸ್ತಾನ ಕಾಮಿಕಾಜೆ ಡ್ರೋನ್ ದಾಳಿ ಮಾಡಿತ್ತು. ಅದರಲ್ಲಿ ನಮ್ಮ 2 BSF ಯೋಧರು, 1 ಆರ್ಮಿ ಸಿಬ್ಬಂದಿ ಹುತಾತ್ಮರಾಗಿದ್ರು, 4 ಜನ ಗಾಯಗೊಂಡಿದ್ರು. ಹೀಗಾಗಿ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಕಲಿತ ಪಾಠಗಳು, ಅಲ್ಲಿ ನಮ್ಮ ಪಡೆ ತೋರಿದ ಶೌರ್ಯ, ಪಾಕಿಸ್ತಾನದ ಬೆದರಿಕೆ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಈ ಹೊಸ ಸ್ಕ್ವಾಡನ್ ರಚನೆಯ ನಿರ್ಧಾರ ಕೈಗೊಳ್ಳಲಾಗಿದೆ. ಅದರಲ್ಲೂ ಈ ಬಾರಿ BSF ಕೈಗೆ ಡ್ರೋನ್ ಕೊಡ್ತಿರೋದು ವೈರಿಗಳಿಗೆ ಇನ್ನೂ ಆಘಾತಕಾರಿ. ಯಾಕಂದ್ರೆ BSFಗೆ ಪಾಕಿಸ್ತಾನದ ಗಡಿಯ ಒಳಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಈ ಪಡೆಯಲ್ಲಿ ಹೆಚ್ಚು ಕಮ್ಮಿ 3 ಲಕ್ಷ ಯೋಧರಿದ್ದು ಅನೇಕ ಆಪರೇಷನ್ಗಳಲ್ಲಿ ಭಾಗಿಯಾಗಿದ್ದಾರೆ. ಮೊನ್ನೆ ಆಪರೇಷನ್ ಸಿಂಧೂರ್ ಟೈಮಲ್ಲೂ ಸೇನೆಯನ್ನ ಹೊರತುಪಡಿಸಿ BSF ಒಂದೇ 118 ಪಾಕಿಸ್ತಾನಿ ಪೋಸ್ಟ್ಗಳನ್ನ ಧ್ವಂಸ ಮಾಡಿತ್ತು. ಸೀಮಿತ ಆಯುಧಗಳನ್ನ ಉಪಯೋಗಿಸಿಕೊಂಡೇ ಪಾಕಿಸ್ತಾನದ ವಿರುದ್ಧ ಕಾದಾಡಿತ್ತು. ಈಗ ಡ್ರೋನ್ನಂಥ ಮಾರಣಾಂತಿಕ ಆಯುಧಗಳು ಸಿಕ್ಕಿದ್ರೆ ಪಾಕಿಸ್ತಾನದ ಉಗ್ರಕೂಟ ಇನ್ನಷ್ಟು ಚಿತ್ರವಾಗಲಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಬತ್ತಳಿಕೆಯಲ್ಲಿ ಜಗತ್ತಿನಲ್ಲೇ ಅತ್ಯಂತ ಘಾತುಕ ಎನಿಸೋ ಡ್ರೋನ್ಗಳಿವೆ. ಮಿಸೈಲ್, ಫೈಟರ್ ಜೆಟ್ ಎಲ್ಲದರ ಸಮ್ಮಿಶ್ರಣದಂತೆ ಕೆಲಸ ಮಾಡೋ ಈ ಡ್ರೋನ್ಗಳನ್ನ ನಮ್ಮ 3 ಪಡೆಗಳು ಬಳಸ್ತಿವೆ. ನಿಮ್ಗೆ ನೆನ್ಪಿರ್ಬೋದು, ಆಪರೇಷನ್ ಸಿಂಧೂರ್ ಟೈಮಲ್ಲಿ ಭಾರತ ಇಸ್ರೇಲಿನ ಹೆರಾಪ್ ಡ್ರೋನ್ ಅನ್ನ ಬಳಸಿತ್ತು. ಪಾಕಿಸ್ತಾನದ ಮಾಧ್ಯಮಗಳು ಪದೇ ಪದೇ ಈ ಡ್ರೋನ್ಗಳ ಶಕ್ತಿ ವಿಶ್ಲೇಷಣೆ ಮಾಡ್ತಿದ್ವು. 2.5 ಮೀಟರ್ ಉದ್ದ ಇರೋ ಈ ಡ್ರೋನ್ ನಿರಂತರ 9 ಗಂಟೆ ಹಾರುತ್ತೆ. 1000 ಕಿಲೋಮೀಟರ್ ರೇಂಜ್ ಇದೆ. 15,000 ಅಡಿ ಎತ್ತರದಿಂದ ಸೀದಾ ತನ್ನ ಗುರಿ ಕಡೆ ಬಿದ್ದು ನಾಶವಾಗುತ್ತೆ. ಗಂಟೆಗಟ್ಟಲೆ ಟಾರ್ಗೆಟ್ ಮೇಲೆ ಸುತ್ತಿ ಸುತ್ತಿ ಸ್ಟ್ರೈಕ್ ಮಾಡುತ್ತೆ. ಇದು ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿದ್ದು ರೆಡಾರ್ಗಳ ಕಣ್ಣಿಗೆ ಬೀಳಲ್ಲ. ಹೀಗಾಗಿನೇ ವೈರಿಗಳ ರೆಡಾರ್, ಮಿಸೈಲ್ ಸಿಸ್ಟಮ್, ಕಮಾಂಡ್ ಸೆಂಟರ್ ಎಲ್ಲವನ್ನ ಇದರಿಂದ ನಾಶ ಮಾಡಬಹುದು. ಇನ್ನು ಭಾರತ ಬಳಿ IAI ಸರ್ಚರ್ ಹೆಸರಿನ ಡ್ರೋನ್ ಇದೆ. ಇದು ಕೂಡ ಇಸ್ರೇಲ್ ನಿರ್ಮಿಸಿರೋ ಡ್ರೋನ್. ಸುಮಾರು 20 ಗಂಟೆಗಳ ಕಾಲ ಹಾರಾಟ ನಡೆಸೋ ಸಾಮರ್ಥ್ಯ ಇದ್ದು 350 ಕಿಲೋಮೀಟರ್ ರೇಂಜ್ ಇದೆ. ಅಲ್ಲದೆ ಈ ಡ್ರೋನ್ ಬರೋಬ್ಬರಿ 21,000 ಅಡಿ ಎತ್ತರದಲ್ಲಿ ಆಪರೇಟ್ ಆಗೋ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಆಲ್ಮೋಸ್ಟ್ 7 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತೆ. ಯಾವ ಗ್ರೌಂಡ್ ರೆಡಾರ್, ಏರ್ ಡಿಫೆನ್ಸ್ ಸಿಸ್ಟಮ್ ಕಣ್ಣಿಗೂ ಇದು ಸಿಗಲ್ಲ. 68 ಕೆಜಿವರೆಗೆ ಸ್ಫೋಟಕ ತಗೊಂಡೋಗಿ ಸುರಿಯುತ್ತೆ. ಹಾಗೆ ಹೆರಾನ್ ಡ್ರೋನ್ ಎಕ್ಸ್ಪರ್ಟ್ಗಳ ಪ್ರಕಾರ ಇದು ಭಾರತದ ಬಳಿಯಿರೋ ಹೈ ಆಲ್ಟಿಟ್ಯೂಡ್ ಡ್ರೋನ್. 33,000 ಅಡಿ ಎತ್ತರದಲ್ಲಿ ಆಪರೇಷನ್ ನಡೆಸೋ ಸಾಮರ್ಥ್ಯ ಇದೆ. ಈ ಹೆರಾನ್ ಡ್ರೋನ್ ಗಡಿ ಮಾನಿಟರ್ ಮಾಡೋಕೆ, ಯುದ್ಧ ಭೂಮಿಲಿ ಸ್ಟ್ರೈಕ್ ಮಾಡೋಕೆ ಬಳಕೆಯಾಗ್ತಿದೆ. ಸುಮಾರು 8.5 ಮೀಟರ್ ಉದ್ದ ಇರೋ ಈ ಡ್ರೋನ್ಗೆ ಹತ್ರ 250 ಕೆಜಿವರೆಗೂ ಪೇಲೋಡ್ ಹೊರೋ ಸಾಮರ್ಥ್ಯ ಇದೆ. ಬರೋಬ್ಬರಿ 52 ಗಂಟೆಗಳ ಕಾಲ ಹಾರುತ್ತೆ. ಆಟೋನಮಸ್ ಟೇಕ್ ಆಫ್ ಲ್ಯಾಂಡಿಂಗ್ ವ್ಯವಸ್ಥೆ ಇದೆ. ಎಲ್ಲಾ ವೆದರ್ನಲ್ಲೂ ಕೆಲಸ ಮಾಡೋ ಟೆಕ್ನಾಲಜಿ ಅಳವಡಿಸಿದ್ದಾರೆ. ಹಾಗೆ ಅಮೆರಿಕ ನಿರ್ಮಿತ MQ-9B ಡ್ರೋನ್ ಇವೆ. ಇದನ್ನ ಸದ್ಯ ನೇವಿ ಬಳಸ್ತಿದ್ದು 6,000 ಕಿಲೋಮೀಟರ್ ರೇಂಜ್ ಅಲ್ಲಿ ಸತತ 40 ಗಂಟೆಗಳ ಕಾಲ ಇದು ಹಾರಾಟ ಮಾಡುತ್ತೆ. ಇನ್ನು ಭಾರತ ಕೂಡ ಇಸ್ರೇಲ್ನ ಸಹಾಯದಲ್ಲಿ ಸಾಕಷ್ಟು ಸ್ವದೇಶಿ ಡ್ರೋನ್ಗಳನ್ನ ನಿರ್ಮಾಣ ಮಾಡಿದೆ. ಬೆಂಗಳೂರಿನಲ್ಲಿ ತಯಾರಾಗಿರೋ ಎಲ್ಬಿಟ್ ಸ್ಟ್ರೈಕರ್ ಡ್ರೋನ್ಗಳು ಆಪರೇಷನ್ ಸಿಂಧೂರ್ನ ಟೈಮಲ್ಲಿ ಎಲ್ಲರ ಗಮನ ಸೆಳೆದಿತ್ತು. ಇದರ ಟೆಕ್ನಿಕಲ್ ಡೀಟೇಲ್ಸ್ ಹೆಚ್ಚು ಲಭ್ಯವಿಲ್ಲ. ಆದ್ರೆ 10 ಕೆಜಿ ಸ್ಫೋಟಕ ಹೊತ್ತೊಯ್ಯೋ ಸಾಮರ್ಥ್ಯ ಇದೆ ಅಂತ ಮಾಹಿತಿ ಇದೆ. ಇನ್ನು ಸೋಲಾರ್ ಇಂಡಸ್ಟ್ರೀಸ್ ನಿರ್ಮಾಣದ ನಾಗಾಸ್ತ್ರ ಡ್ರೋನ್ಗಳನ್ನ ಭಾರತ ಸ್ವಾಮ್ ಟ್ಯಾಕ್ಟಿಕ್ಗೆ ಬಳಸೋ ತರ ಡಿಸೈನ್ ಮಾಡಲಾಗಿದೆ. ಅಂದ್ರೆ ಚಿಟ್ಟೆ ತರ 100 ಡ್ರೋನ್ಗಳನ್ನ ಒಟ್ಟಿಗೆ ಬಿಟ್ಟು ವೈರಿ ಏರ್ ಡಿಫೆನ್ಸ್ ಟೆಸ್ಟ್ ಮಾಡೋಕೆ, ಅವರನ್ನ ದಾರಿ ತಪ್ಪಿಸೋಕೆ ಇದನ್ನ ಬಳಸಲಾಗುತ್ತೆ. ಹಾಗೆ ಟಾಟಾ ನಿರ್ಮಾಣದ ALS-50 ಕ್ಯಾಮಿಕಾಜೆ ಡ್ರೋನ್ಗಳು
ಭಾರತದ ಬಳಿ ಇವೆ. ರುಸ್ತುಂ ಘಾತಕ್ HAL ನಿರ್ಮಾಣ ಮಾಡ್ತಿರೋ ಆಲ್ಫಾ ಎಸ್ ಆರ್ಚರ್ ಡ್ರೋನ್ಗಳು ಭವಿಷ್ಯದಲ್ಲಿ ಭಾರತದ ಡ್ರೋನ್ ಅಗತ್ಯತೆಯನ್ನ ಪೂರೈಸಲಿದೆ. ಈಗಾಗಲೇ ಪಾಕ್ ಈ ಡ್ರೋನ್ಗಳನ್ನ ತನ್ನ ಕುಕೃತ್ಯಕ್ಕೆ ಬಳಸ್ತಿದೆ. ಗಡಿಯಲ್ಲಿ ಮಾದಕ ವಸ್ತುಗಳಿಂದ ಹಿಡಿದು ಉಗ್ರರಿಗೆ ಆಯುಧ ಪೂರೈಕೆ ಮಾಡೋ ತನಕ ಎಲ್ಲದಕ್ಕೂ ಈ ಡ್ರೋನ್ ಯೂಸ್ ಆಗ್ತಿದೆ. ಇತ್ತೀಚೆಗಂತೂ ರಾಜಸ್ಥಾನ ಪಂಜಾಬ್ ಬಾರ್ಡರ್ಗಳಲ್ಲಿ ಡ್ರೋನ್ಗಳ ಹಾವಳಿ ಮಿತಿ ಮೀರಿದೆ. ಹೀಗಾಗಿ ಅದಕ್ಕೆಲ್ಲ ಕೌಂಟರ್ ಕೊಡಬೇಕು ಅಂದ್ರೆ ಪಾಕಿಸ್ತಾನದ ಉಗ್ರ ಜಾಲ ಎಲ್ಲೆಲ್ಲಿ ಆಕ್ಟಿವ್ ಆಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ಡ್ರೋನ್ಗಳ ಪಾತ್ರ ತುಂಬಾ ಮುಖ್ಯ. ನಮ್ಮ ಸೈನಿಕರ ಅಮೂಲ್ಯ ಜೀವಗಳಿಗೆ ಹಾನಿಯಾಗದಂತೆ ಡ್ರೋನ್ಗಳು ಗಡಿ ಕಾಯ್ತವೆ. ಹೀಗಾಗಿ ಭಾರತದ ಈ ಹೆಜ್ಜೆ ಮುಂದಿನ ದಿನಗಳಲ್ಲಿ ಗಡಿ ರಕ್ಷಣೆ ವಿಚಾರದಲ್ಲಿ ಸೇನೆ ತಗೋತಿರೋ ದೊಡ್ಡ ಹೆಜ್ಜೆ ಅಂತ ಬಣ್ಣಿಸಲಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.